ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಜ್ಞಾನವರ್ಧನೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿಇಟಿ ಮತ್ತು ಸಿಟೆಟ್ ಎಕ್ಸಾಮ್ಸ್ಗಳಿಗೆ ಮೋಷನ್ ಅಥವಾ ಚಲನೆ ಚಾಪ್ಟರ್ ನಿಂದ ಕೇಳಬಹುದಾದಂತಹ ಕೆಲವೊಂದು ಇಂಪಾರ್ಟೆಂಟ್ MCQ ಕ್ವೆಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗುವ. ಈ ವಿಡಿಯೋದಲ್ಲಿ 15 ಕ್ವೆಶನ್ಸ್ ಅನ್ನ ಕವರ್ ಮಾಡಿದ್ದೇನೆ ಹಾಗೂ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 15 ಕ್ವೆಶನ್ ಅನ್ನ ಕವರ್ ಮಾಡ್ತೇನೆ. ಸೊ ಬನ್ನಿ ಈ ವಿಡಿಯೋದಲ್ಲಿ ಫಸ್ಟ್ ಕ್ವೆಶನ್ ಅನ್ನು ನೋಡ್ತಾ ಹೋಗುವ. ಫಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಫೋರ್ಸ್? ಈ ಕೆಳಗಿನವುಗಳಲ್ಲಿ ಯಾವುದು ಬಲವಲ್ಲ? ಆಪ್ಷನ್ಸ್: ಫ್ರಿಕ್ಷನ್, ಗ್ರಾವಿಟಿ, ಲೈಟ್, ಮ್ಯಾಗ್ನೆಟಿಕ್ ಫೋರ್ಸ್. ಘರ್ಷಣೆ, ಗುರುತ್ವಾಕರ್ಷಣೆ, ಬೆಳಕು, ಕಾಂತೀಯ ಶಕ್ತಿ. ಸೊ ಫ್ರಿಕ್ಷನ್, ಗ್ರಾವಿಟಿ, ಮ್ಯಾಗ್ನೆಟಿಕ್ ಫೋರ್ಸ್ ಇದೆಯಲ್ಲ, ಇದೆಲ್ಲ ಒಂದಲ್ಲ ಒಂದು ರೀತಿಯ ಬಲಗಳು ಆಗಿರುತ್ತದೆ. ಆದರೆ ಲೈಟ್ ಇಸ್ ನಾಟ್ ಎ ಫೋರ್ಸ್. ಬೆಳಕು ಒಂದು ಬಲವಲ್ಲ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಲೈಟ್. ನೆಕ್ಸ್ಟ್ ಕ್ವೆಶನ್, ವಾಟ್ ಇಸ್ ದ SI ಯೂನಿಟ್ ಆಫ್ ಫೋರ್ಸ್? ಬಲದ SI ಯೂನಿಟ್ ಯಾವುದು? ನೋಡಿ, ಇಲ್ಲೊಂದು ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಇದೆ, ಕ್ವಾಂಟಿಟಿ ಇದೆ, ಯೂನಿಟ್ಸ್ ಇದೆ. ನೋಡಿ, SI ಯೂನಿಟ್. ಏರಿಯಾದ SI ಯೂನಿಟ್ ಯಾವುದು? ಸ್ಕ್ವೇರ್ ಮೀಟರ್. ವಾಲ್ಯೂಮ್ ಕ್ಯೂಬಿಕ್ ಮೀಟರ್. ಡೆನ್ಸಿಟಿ kg per cubic meter. Velocity meter per second. Angular velocity radian per second. Acceleration meter per second square. Next, angular acceleration radian per second square. Frequency hertz. Force Newton. Work energy joule. Power watt. Pressure Pascal. Electric charge Coulomb. Potential difference volt. Electrical resistance ohm. Capacitance Farad. Inductance Henry. Magnetic field Tesla. Luminous flux lumen. Dynamic viscosity Newton second per square meter. So ಇದು ಕೆಲವೊಂದಷ್ಟು SI ಯೂನಿಟ್ಸ್ ಮತ್ತು ಕ್ವಾಂಟಿಟಿಗಳಾಗಿದೆ. ಸೊ ನಮಗೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಯಾವುದು? ವಾಟ್ ಇಸ್ ದ SI ಯೂನಿಟ್ ಆಫ್ ಫೋರ್ಸ್? ಸೊ SI ಯೂನಿಟ್ ಆಫ್ ಫೋರ್ಸ್ ಯಾವುದು? ನ್ಯೂಟನ್. ಸೊ SI ಯೂನಿಟ್ ಆಫ್ ಫೋರ್ಸ್ ಇಸ್ ನ್ಯೂಟನ್. ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಜೌಲ್ ಇದೆ, ವ್ಯಾಟ್ ಅಂಡ್ ಪಾಸ್ಕಲ್ ಇದೆ. ಪಾಸ್ಕಲ್ ಪ್ರೆಷರ್, ವ್ಯಾಟ್ ಪವರ್, ಮತ್ತೆ ಜೌಲ್ ವರ್ಕ್ ಆರ್ ಎನರ್ಜಿ ಇದು SI units. Next question. According to Newton's first law of motion, an object remains at rest or in uniform motion unless acted upon by a or an balanced force, unbalanced force, gravitational force, electromagnetic force. ಸೊ ಇದರಲ್ಲಿ ನಾವು ಫಸ್ಟ್ ನ್ಯೂಟನ್ಸ್ ಫಸ್ಟ್ ಲಾ ಏನಂತ ಹೇಳಿ ತಿಳ್ಕೊಳ್ಳುವ. ನೋಡಿ, ಈಗ ಒಂದು ಆಬ್ಜೆಕ್ಟ್ ಇದೆ, ಒಂದು ಚೆಂಡು ಇದೆ. ದಟ್ ಆಬ್ಜೆಕ್ಟ್ ಈಸ್ ಎಟ್ ರೆಸ್ಟ್. ಓಕೆ, ಅನ್ ಆಬ್ಜೆಕ್ಟ್ ಎಟ್ ರೆಸ್ಟ್ ವಿಲ್ ರಿಮೈನ್ ಎಟ್ ರೆಸ್ಟ್. ಅದು ರೆಸ್ಟ್ ನಲ್ಲಿ ಇರ್ತದೆ, ಅದು ನಿಂತಲ್ಲೇ ನಿಂತಿರ್ತದೆ. ಅನ್ಲೆಸ್ ಆಕ್ಟೆಡ್ ಆನ್ ಬೈ ಅನ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಯಾವುದಾದರೂ ಅನ್ಬ್ಯಾಲೆನ್ಸ್ಡ್, ಒಂದೇ ಕಡೆಯಿಂದ ಬಲ ಹಾಕ್ಬೇಕು, ಎರಡು ಕಡೆಯಿಂದ ಅಲ್ಲ. ಒಂದು ರೆಸ್ಟ್ ಅಲ್ಲಿ ಇರ್ತದೆ, ನಂತರ ನಾವು ಇನ್ನೊಂದು ಕಡೆ, ಇಲ್ಲಿ ಒಂದು ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದ್ರೆ ನಾವು ಅದನ್ನ ಪುಷ್ ಮಾಡ್ಬೇಕು, ಆಯ್ತಾ? ಸೊ ಇಲ್ಲಿ ಏನಾಯ್ತು, ಫೋರ್ಸ್ ಇಲ್ಲಿಂದ ಯಾವುದೇ ಫೋರ್ಸ್ ಇಲ್ಲ, ಝೀರೋ ಫೋರ್ಸ್. ಹಾಗೆ ಈ ಕಡೆಯಿಂದ ನಮಗೆ ಯಾವ್ದು ಫೋರ್ಸ್ ಸಿಕ್ಕಿರ್ತದೆ? ಒಂದು ಬಲ ಸಿಗ್ತದೆ, ದಟ್ ಇಸ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಅಲ್ಲಿ ಫೋರ್ಸ್ ಬ್ಯಾಲೆನ್ಸ್ ಆಗ್ಲಿಲ್ಲ. ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಈಗ ಇಲ್ಲೊಂದು ಆಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ ಎರಡು ಕಡೆಯಿಂದ ಕೂಡ ಫೋರ್ಸ್ ಅಪ್ಲೈ ಮಾಡಿದ್ರೆ ಅಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಇಲ್ಲಿ ಈಗ ನೀವು ಒಂದೇ ಕಡೆಯಿಂದ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಆದ್ರೆ it is an unbalanced force. Okay, so unless acted on by an unbalanced force, an object in a motion will continue with a constant speed and direction. ಆಯ್ತಾ? ಈಗ ನೀವು ಇಲ್ಲಿ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಹಾಕಿ ಆಯ್ತು, ಇದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಮತ್ತೆ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ತದೆ. ಅನ್ಲೆಸ್ ಆಕ್ಟೆಡ್ ಆನ್ ಬೈ ಅನ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್.
ಸೊ ಇಲ್ಲಿ ಯಾವುದಕ್ಕೂ ಕೂಡ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ಗೆ ನಮಗೆ ಏನ್ ಬೇಕಾಗ್ತದೆ, ಮೇನ್ ಆಗಿ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಬೇಕಾಗ್ತದೆ. ಸೊ ಇಲ್ಲಿ ನಮಗೆ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಫಸ್ಟ್ ಲಾ ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇರ್ತದೆ ಅಥವಾ ಯೂನಿಫಾರ್ಮ್ ಮೋಷನ್ ನಲ್ಲಿ ಇರ್ತದೆ ಯಾವಾಗ, ಅನ್ಲೆಸ್ ಆಕ್ಟೆಡ್ ಬೈ ಅನ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ಅಸಮತೋಲಿತ ಶಕ್ತಿ, ಬ್ಯಾಲೆನ್ಸ್ಡ್ ಅಲ್ಲ, ಸಮತೋಲಿತ ಅಲ್ಲ, ಅಸಮತೋಲಿತ ಶಕ್ತಿ. ಮತ್ತೆ ಇಲ್ಲಿ ಯಾವುದೇ ರೀತಿಯ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇರುವುದಿಲ್ಲ. ನೆಕ್ಸ್ಟ್ ಕ್ವೆಶನ್. ವೆನ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಅನ್ ಆಬ್ಜೆಕ್ಟ್ ಇಸ್ ಝೀರೋ, ಇಟ್ ಈಸ್ ಸೆಡ್ ಟು ಬಿ. ಓಕೆ, ನೆಟ್ ಫೋರ್ಸ್ ಝೀರೋ ಇದ್ರೆ ಅದನ್ನ ಏನಂತ ಹೇಳ್ತೇವೆ? ಮೋಷನ್, ಇಕ್ವಿಲಿಬ್ರಿಯಂ, ಫ್ರೀ ಫಾಲ್, ಆಕ್ಸಲರೇಷನ್. ಸೊ ಇದಕ್ಕೆ ಕೆಲವೊಂದು ಆಪ್ಷನ್ಸ್ ಇದೆ ನೋಡಿ. ಇದೀಗ ಒಂದು ವಸ್ತು ಇದೆ. ಈ ವಸ್ತುವನ್ನ ನಾವೀಗ ಎರಡೂ ಕಡೆಯಿಂದ ಕೂಡ ಸೇಮ್ ಫೋರ್ಸ್ ಅಪ್ಲೈ ಮಾಡ್ತೇವೆ. ಅಪ್ಲೈ ಮಾಡುವಾಗ ಅಲ್ಲಿ ಏನಾಯ್ತು, ಈಗ ನೋಡಿ F1 ಮತ್ತೆ F2 ಎರಡು ಕೂಡ ಸೇಮ್ ಆಗಿ ಅಪ್ಲೈ ಆಗಿದೆ. ಅಪ್ಲೈ ಆಗಿರುವಾಗ ಅಲ್ಲಿ ಏನಾಯ್ತು, ಇಟ್ ಇಸ್ ಅ ಬ್ಯಾಲೆನ್ಸ್ಡ್ ಫೋರ್ಸ್ ಆಯ್ತು, ಬ್ಯಾಲೆನ್ಸ್ಡ್ ಫೋರ್ಸ್. ಸೊ ಝೀರೋ ನೆಟ್ ಫೋರ್ಸ್ ಅಂದ್ರೆ ಅಲ್ಲಿ ಫೋರ್ಸ್ ಇಲ್ಲ, ಎರಡು ಕಡೆ ಕೂಡ ಸೇಮ್ ಆಗಿರೋದ್ರಿಂದ ಇಟ್ ಈಸ್ ಬ್ಯಾಲೆನ್ಸ್ಡ್. ಈಗ ಇಲ್ಲಿ ಒಂದು ಕಡೆಯಿಂದ ಫೋರ್ಸ್ ಜಾಸ್ತಿ ಇಳೀತಿದೆ, ಇಲ್ಲಿ F2 ಜಾಸ್ತಿ ಇದೆ, F1 ಕಡಿಮೆ ಇದೆ. ಸೊ ಇದೇನಾಯ್ತು, ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆಯ್ತು. ಎರಡೂ ಕಡೆ ಕೂಡ ಫೋರ್ಸ್ ಏನಾಯ್ತು, ಬ್ಯಾಲೆನ್ಸ್ ಆಗ್ಲಿಲ್ಲ. ಈಗ ಒಂದು ವಸ್ತುವನ್ನ ಸೇಮ್ ಫೋರ್ಸ್ ಇಂದ ಅಪ್ಲೈ ಮಾಡ್ತಾ ಇದ್ದಾರೆ ಅಥವಾ ಸೇಮ್ ಫೋರ್ಸ್ ಇಂದ ಎಳಿತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಫೋರ್ಸ್ ಏನಾಗಿದೆ, ಬ್ಯಾಲೆನ್ಸ್ಡ್ ಆಗಿದೆ. ಈಗ ಒಂದು ಫೋರ್ಸ್ ಒಂದು ಕಡೆ ಮಾತ್ರ ಜಾಸ್ತಿ ಇದೆ ಅಂತ ಹೇಳುವಾಗ ಆಬ್ವಿಯಸ್ಲಿ ಅದು ಅನ್ಬ್ಯಾಲೆನ್ಸ್ಡ್ ಆಗಿರ್ತದೆ. ಸೊ ಇಲ್ಲಿ when the net force acting on an object is zero, then it is said to be in a equilibrium. It is said to be in equilibrium. ಅದು ಸಮವಾಗಿದೆ ಅಂತ ಹೇಳ್ಬಹುದು. ನೆಕ್ಸ್ಟ್, which of Newton's law is also known as law of inertia? First law, second law, third law, and none of the above. ಈಗ ನೋಡಿ, an object will not change its motion unless acted on or by an unbalanced force. ಒಂದು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಲ್ಲಿ ಇರ್ಲೇಬೇಕಾಗ್ತದೆ. ಸೊ ಏನಂತ ಹೇಳಿದ್ರೆ, ಇಫ್ ಇಟ್ ಇಸ್ ಅಟ್ ರೆಸ್ಟ್ ಇಟ್ ವಿಲ್ ಸ್ಟೇ ಅಟ್ ರೆಸ್ಟ್. ಅದು ಒಂದು ವೇಳೆ ಈಗ ನಾವೇನು ಫೋರ್ಸ್ ಅಪ್ಲೈ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ರೆಸ್ಟ್ ಅಲ್ಲೇ ಇರ್ತದೆ. ಇಫ್ ಇಟ್ ಇಸ್ ಇನ್ ಮೋಷನ್ ಇಟ್ ವಿಲ್ ರಿಮೈನ್ ಎಟ್ ದ ರೆಸ್ಟೆಡ್ ಸೇಮ್ ವೆಲಾಸಿಟಿ. ಈಗ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ ಅಂತ ಹೇಳುವಾಗ ನಾವು ಇಲ್ಲಿ ಅದನ್ನ ಫೋರ್ಸ್ ಅಪ್ಲೈ ಮಾಡಿದ್ರೆ ಮಾತ್ರ ಅದು ಮೂವ್ ಆಗ್ತದೆ. ಇದು ಇನರ್ಷಿಯಾ ಇದೆ ಅದರಲ್ಲಿ, ಆಯ್ತಾ? ಈಗ ನೋಡಿ, ಆಬ್ಜೆಕ್ಟ್ ವಿತ್ ಅ ಗ್ರೇಟರ್ ಮಾಸ್ ಹ್ಯಾವ್ ಮೋರ್ ಇನರ್ಷಿಯಾ ಆರ್ ಇಟ್ ಟೇಕ್ಸ್ ಮೋರ್ ಫೋರ್ಸ್ ಟು ಚೇಂಜ್ ದೇರ್ ಮೋಷನ್. ಇಲ್ಲಿ ನೋಡಿ, ಒಂದು ದೊಡ್ಡ 100 kg ತಳ್ಳುವುದು ಮತ್ತು ನಾವು ಇಲ್ಲಿ 30 kg ತಳ್ಳುವುದು ಕೂಡ ವ್ಯತ್ಯಾಸ ಇರ್ತದೆ. ಇದನ್ನು ನಾವು ಬೇಗ ತಳ್ಬಹುದು, ಯಾಕಂದ್ರೆ ಇಲ್ಲಿ ಇನರ್ಷಿಯಾ ಕಡಿಮೆ ಇರ್ತದೆ, ಇಲ್ಲಿ ಇನರ್ಷಿಯಾ ಜಾಸ್ತಿ ಇರ್ತದೆ. ಸೊ ಈ ಇನರ್ಷಿಯಾ ಕಾನ್ಸೆಪ್ಟ್ ಅಥವಾ ಈ ಜಡತ್ವ ಅನ್ನೋದು ಯಾವುದ್ರಲ್ಲಿದೆ? ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ನಲ್ಲಿ ಬರ್ತದೆ. ಆಪ್ಷನ್ ಎ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶನ್. According to Newton's second law of motion, force is equal to. Second law of motion ಏನ್ ಹೇಳ್ತದೆ ನಮಗೆ? According to Newton's second law of motion, the acceleration of an object is equal to the force acting on it divided by the object's mass. ಅಂದ್ರೆ F is equal to ma. Newton's second law of motion. Acceleration is force by mass. ಸೊ ಇಲ್ಲಿ ನ್ಯೂಟನ್ಸ್ ಸೆಕೆಂಡ್ ಲಾ ಏನ್ ಹೇಳ್ತದೆ? F is equal to ma. Next, so option first is right option. Option A is correct. F is equal to ma. ದ್ರವ್ಯರಾಶಿ into ವೇಗ ವರ್ಧನೆ. Next, the tendency of an object to resist any change in its state of motion is called a momentum,
ಇನರ್ಷಿಯಾ, ವೆಲಾಸಿಟಿ, ಎಕ್ಸಲರೇಷನ್. ಅಂದ್ರೆ ವಸ್ತುವಿನ ಚಲನೆಯ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯನ್ನು ವಿರೋಧಿಸುವ ಪ್ರವೃತ್ತಿ. ಅಂದ್ರೆ ಚಲನೆ, ರೆಸಿಸ್ಟೆನ್ಸ್ ಟು ಮೂವ್. ಒಂದು ಪೊಸಿಷನ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಅದು ರೆಸಿಸ್ಟೆನ್ಸ್ ಮಾಡ್ತಾ ಇದೆ ಅಂತ ಆದ್ರೆ ಅದನ್ನ ನಾವು ಏನಂತ ಹೇಳ್ತೇವೆ ನೋಡಿ. ವೆದರ್ it is moving or at rest, every object resists any change to its motion. Inertia is the tendency of an object to resist to change in its motion. ಅಂದ್ರೆ ಅದು ಮೂವ್ ಮಾಡ್ಲಿಕ್ಕೆ ರೆಸಿಸ್ಟ್ ಮಾಡ್ತದೆ. ಸೊ ಅದನ್ನ ನಾವು ಏನಂತ ಹೇಳ್ತೇವೆ? ಜಡತ್ವ ಅಂತ ಹೇಳ್ತೇವೆ ಅಥವಾ ಇನರ್ಷಿಯಾ ಅಂತ ಹೇಳ್ತೇವೆ. ಸೊ ದ ಸರಿಯಾದ ಉತ್ತರ ಇನರ್ಷಿಯಾ, ಆಪ್ಷನ್ ಬಿ, ಜಡತ್ವ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. Which of the following statement about friction is true? ಫ್ರಿಕ್ಷನ್, ಘರ್ಷಣೆಯ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ನಿಜ ಆಗಿದೆ? ಒಂದು, ಫ್ರಿಕ್ಷನ್ ಆಲ್ವೇಸ್ ಅಪೋಸಸ್ ಮೋಷನ್, ಫ್ರಿಕ್ಷನ್ ಆಲ್ವೇಸ್ ಏಡ್ಸ್ ಮೋಷನ್, ಫ್ರಿಕ್ಷನ್ is independent of the nature of the surface, ಫ್ರಿಕ್ಷನ್ is a non-contact force. ಈಗ ನೋಡಿ, ಫ್ರಿಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಈಗ ಘರ್ಷಣೆ ಅಂತ ಹೇಳುವಾಗ ಚಲನೆ ಒಂದು ಕಡೆ ಇದ್ರೆ ಘರ್ಷಣೆ ಅದರ ವಿರುದ್ಧ ದಿಕ್ಕಿನಲ್ಲಿ ಇರ್ತದೆ. ಅಂದ್ರೆ ಅದೆರಡು ಅಪೋಸ್ ಮಾಡ್ತದೆ. ಫ್ರಿಕ್ಷನ್ ಮತ್ತೆ ಮೋಷನ್ ಎರಡು ಕೂಡ ಅಪೋಸ್ ಮಾಡ್ತಾ ಇರ್ತದೆ. ಅಪೋಸಸ್ ಮೋಷನ್. ಫ್ರಿಕ್ಷನ್ ಆಲ್ವೇಸ್ ಅಪೋಸಸ್ ಮೋಷನ್. ಘರ್ಷಣೆ ಯಾವಾಗಲೂ ಚಲನೆಯನ್ನ ವಿರೋಧಿಸುತ್ತದೆ. ಸೊ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. The force of friction acting on a moving object depends on. So, ಈಗ ಒಂದು ಚಲಿಸುವ ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಘರ್ಷಣೆಯ ಬಲವು ಯಾವುದನ್ನು ಅವಲಂಬಿಸಿರುತ್ತದೆ? The speed of the object, the weight of the object, the surface of a contact and all the above. ನೋಡಿ, ಈಗ ಒಂದು ಫ್ರಿಕ್ಷನ್ ನಲ್ಲಿ ಒಂದು ಇದು ಆಬ್ಜೆಕ್ಟ್ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಆದ್ರೆ ಅದರಲ್ಲಿ ಫೋರ್ಸ್, ನಾರ್ಮಲ್ ರಿಯಾಕ್ಷನ್, ಇಲ್ಲಿ ಫೋರ್ಸ್ ಆಫ್ ಗ್ರಾವಿಟಿ, ಫೋರ್ಸ್ ಅಪ್ಲೈಡ್, ಆ ನಂತರ ಯಾವ ಇದರಲ್ಲಿ ಅದು ಮೂವ್ಮೆಂಟ್ ಆಗ್ತಾ ಇದೆ, ಸೊ ಸ್ಪೀಡ್, ವೇಟ್, ಸರ್ಫೇಸ್ ಏರಿಯಾ, ಇದು ಎಲ್ಲವನ್ನ ಕೂಡ ಡಿಪೆಂಡ್ ಆಗಿರ್ತದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ದ ರೋಲಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದನ್ ದ ಸ್ಲೈಡಿಂಗ್ ಫ್ರಿಕ್ಷನ್. ವೈ? ಈಗ ರೋಲಿಂಗ್ ಘರ್ಷಣೆಯು ಸ್ಲೈಡಿಂಗ್ ಘರ್ಷಣೆಗಿಂತ ಕಡಿಮೆ ಇರ್ತದೆ. ಫಸ್ಟ್ ನೋಡುವ. ಈಗ ನೋಡಿ, ಸ್ಟ್ಯಾಟಿಕ್ ಫ್ರಿಕ್ಷನ್. ಈ ಫ್ರಿಕ್ಷನ್ ನಲ್ಲಿ ನಾವು 3 ಟೈಪ್ ನೋಡ್ಬೋದು: ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್, ರೋಲಿಂಗ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಒಂದು ಕಾನ್ಸ್ಟೆಂಟ್ ಪೊಸಿಷನ್ ಅಲ್ಲಿ ಇದೆ. ಇದಕ್ಕೆ ನಾವು ಬಹಳ ಬಲವನ್ನ ಹಾಕಿ ಅದನ್ನ ಪುಷ್ ಮಾಡಿ ನಂತರ ಅದು ಮೂವ್ ಆಗ್ತಾ ಇರ್ತದೆ. ಆದ್ರೆ ಅದರಲ್ಲಿ ಲಿಟಲ್ ಮೋಷನ್ ಇರ್ತದೆ, ಆಯ್ತಾ, ಅಥವಾ ನೋ ಮೋಷನ್ ಕೂಡ ಇರಬಹುದು, ಚಲನೆ ಇರಬಹುದು ಇಲ್ಲದೆ ಇರಬಹುದು, ಅಂದ್ರೆ ಸ್ಟ್ಯಾಟಿಕ್, ಆಯ್ತಾ. ಸೊ ಯೂಶುವಲಿ ಅಲ್ಲಿ ಮೋಷನ್ ಕಡಿಮೆ ಇರ್ತದೆ, ಆಯ್ತಾ. ಈಗ ಸ್ಲೈಡಿಂಗ್ ಮೋಷನ್ ಅಂತ ಹೇಳಿದ್ರೆ ಏನು? ಒಂಥರ ಸ್ಲೈಡ್ ಆಗಿ ಹೋಗುವಂಥದ್ದು, ಜಾರಿಕೊಂಡು ಹೋಗುವಂಥದ್ದು. ಈಗ ಸ್ಲೈಡಿಂಗ್ ಮೋಷನ್ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ನೋಡಿ, ಈ ತರ ಒಂದು ಸ್ಲೈಡ್. ಇದು ನೆಕ್ಸ್ಟ್ ರೋಲಿಂಗ್ ಫ್ರಿಕ್ಷನ್ ಅಂತ ಹೇಳಿದ್ರೆ ಉರುಳಿಕೊಂಡು ಹೋಗುವಂಥದ್ದು, ಅದು ರೋಲಿಂಗ್ ಮೋಷನ್ ಆಗಿರ್ತದೆ. ಈಗ ಇದ್ರಲ್ಲಿ ಯಾವ್ದು ಫಾಸ್ಟ್ ಆಗಿ ಹೋಗ್ತದೆ, ಯಾವ್ದು ಮೋಷನ್ ಫಾಸ್ಟ್ ಆಗಿರ್ತದೆ, ಯಾವ ಫ್ರಿಕ್ಷನ್ ಜಾಸ್ತಿ ಇರ್ತದೆ? ಇಕ್ವೇಶನ್ ಏನ್ ನೋಡುವ. ಈಗ ರೋಲಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದನ್ ದ ಸ್ಲೈಡಿಂಗ್ ಫ್ರಿಕ್ಷನ್. ಇದರಲ್ಲಿ ಫ್ರಿಕ್ಷನ್ ಯಾವ್ದ್ರಲ್ಲಿ ಕಡಿಮೆ ಇರ್ತದೆ ಅಂದ್ರೆ ರೋಲಿಂಗ್ ಫ್ರಿಕ್ಷನ್ ನಲ್ಲಿ, ಆಯ್ತಾ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸರ್ಫೇಸ್ ಕಡಿಮೆ ಇರುವುದರಿಂದ ಇಲ್ಲಿ ಸರ್ಫೇಸ್ ಸ್ವಲ್ಪ ಜಾಸ್ತಿ ಇರ್ತದೆ, ಇಲ್ಲಿ ಇನ್ನೂ ಕೂಡ ಜಾಸ್ತಿ ಇರ್ತದೆ. ಸೊ ಸರ್ಫೇಸ್ ಕಡಿಮೆ ಆದ ಹಾಗೆ ಏನಾಯ್ತು, ದ ಸರ್ಫೇಸ್ ಕಾಂಟ್ಯಾಕ್ಟ್ ಕಡಿಮೆ ಇರ್ತದೆ ಯಾವ್ದ್ರಲ್ಲಿ? ರೋಲಿಂಗ್ ಇದ್ರಲ್ಲಿ. ಸೊ ಏನಾಗ್ತದೆ ಅಂದ್ರೆ ರೋಲಿಂಗ್ ಇನ್ವಾಲ್ವ್ಸ್ ಲೆಸ್ ಸರ್ಫೇಸ್ ಏರಿಯಾ. ರೋಲಿಂಗ್ ಫ್ರಿಕ್ಷನ್ ಯಾವಾಗಲೂ ಕಡಿಮೆ ಸರ್ಫೇಸ್ ಏರಿಯಾವನ್ನು ಹೊಂದಿರೋದ್ರಿಂದ ರೋಲಿಂಗ್ ಫ್ರಿಕ್ಷನ್ ಕಡಿಮೆ ಇರ್ತದೆ. ರೋಲಿಂಗ್ ಸಂಪರ್ಕದಲ್ಲಿ ಕಡಿಮೆ ಮೇಲ್ಮೈ ಪ್ರದೇಶವನ್ನ ಒಳಗೊಂಡಿರುತ್ತದೆ. ಸೊ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಬ್ಯಾಲೆನ್ಸ್ಡ್ ಫೋರ್ಸ್? ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳಿದ್ರೆ ಕಾರ್ ಎಕ್ಸಲರೇಟಿಂಗ್ ಬ್ಯಾಲೆನ್ಸ್ಡ್ ಅಲ್ಲ, ಬುಕ್ ರೆಸ್ಟಿಂಗ್ ಆನ್ ದ ಟೇಬಲ್, ಅ ಪ್ಯಾರಾಚೂಟ್ ಓಪನಿಂಗ್, ಅ ರಾಕೆಟ್ ಬ್ಲಾಸ್ಟಿಂಗ್ ಆಫ್. ಸೊ ಇದರಲ್ಲಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗೋದು ಅಂತ ಹೇಳಿದ್ರೆ ಮೇಜಿನ ಮೇಲೆ ವಿಶ್ರಮಿಸುವ ಬುಕ್. ಈಗ ಒಂದು ಬುಕ್
ಒಂದು ಟೇಬಲ್ ನ ಮೇಲೆ ಇದೆ ಅಂತ ಆದ್ರೆ ಅದು ಬ್ಯಾಲೆನ್ಸ್ಡ್ ಆಗಿದೆ, ಎರಡು ಕಡೆಯಿಂದ ಕೂಡ ಫೋರ್ಸ್ ಅಪ್ಲೈ ಆಗ್ತಾ ಇಲ್ಲ. ಸೊ ಇಟ್ ಈಸ್ ಬ್ಯಾಲೆನ್ಸ್ಡ್ ಫೋರ್ಸ್. ಯಾವುದು? ಬುಕ್ ರೆಸ್ಟಿಂಗ್ ಆನ್ ದ table. Next, the acceleration due to gravity is approximately is to acceleration due to gravity. It is 9.8 meter per second squared. According to Newton's third law of motion, for every action there is equal and opposite reaction. Next, when a force is applied to an object in the direction opposite to its motion, the object experiences ಆಬ್ಜೆಕ್ಟ್ ಯಾವಾಗಲೂ ಏನಾಗ್ತಂದ್ರೆ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಒಂದು ವಸ್ತುವಿಗೆ ಬಲವನ್ನ ಅನ್ವಯಿಸಿದಾಗ ಆ ವಸ್ತುವಲ್ಲಿ ನಮಗೆ ಏನಾಗ್ತಂದ್ರೆ ನೆಗೆಟಿವ್ ಎಕ್ಸಲರೇಷನ್ ಕಾಣ್ತದೆ. ಅದರಲ್ಲಿ ನೆಗೆಟಿವ್ ಎಕ್ಸಲರೇಷನ್ ಇರ್ತದೆ, ಋಣಾತ್ಮಕ ವೇಗವರ್ಧನೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಕ್ವೆಶನ್. The property of a body to resist any change in its state of motion is known as, ಅಂದ್ರೆ ಚಲನೆಯ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯನ್ನು ವಿರೋಧಿಸುವ ದೇಹದ ಒಂದು ಮೂಮೆಂಟ್ ಅನ್ನ, ಏನಲ್ಲ ದೇಹದ ಒಂದು ಮೂಮೆಂಟ್ ಅನ್ನ ನಾವು, ಚಲನೆಯನ್ನ ನಾವು ಏನಂತ ಹೇಳ್ತೇವೆ? ಫಿಯರ್. ಇಲ್ಲಿ ಒಬ್ರು ಮನುಷ್ಯ ಇವರಿಗೆ ಹೇಳ್ತಾ ಇದ್ದಾರೆ ಎದ್ದೇಳು ಎದ್ದೇಳು ಅಂತ, ಬಟ್ ಹಿ ಇಸ್ ಸ್ಟಿಲ್ ಸ್ಲೀಪಿಂಗ್. ಸೊ ಹಿ ಈಸ್ ರೆಸಿಸ್ಟಿಂಗ್, ಅವನಿಗೆ ಎದ್ದೇಳಲಿಕ್ಕೆ ಮನಸ್ಸೇ ಇಲ್ಲ. ಸೊ ಆದ್ದರಿಂದ ನಾವ್ ಎಂತ ಅಂತ ಹೇಳ್ಬಹುದು? ಅದನ್ನ ನಾವು ಇಲ್ಲಿ ಇನರ್ಷಿಯಾ ಅಂತ ಹೇಳ್ಬಹುದು. So, a property of a body to resist any change of its state in motion is known as inertia. So, thank you for watching. Subscribe for more videos.